115 ಮಿಲಿಯನ್. ಇದು ಇವಾಗ ಯೂಟ್ಯೂಬ್ನಲ್ಲಿರುವ ಚಾನಲ್ಗಳ ಸಂಖ್ಯೆ. ಇದರಲ್ಲಿ 90% ಚಾನಲ್ಸ್ಗೆ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ. ಓಕೆ, ಇವಾಗ ಮಾನಿಟೈಸೇಷನ್ ಬಗ್ಗೆ ಮಾತಾಡಿದರೆ ಓನ್ಲಿ 6% ಚಾನಲ್ಸ್ ಅಷ್ಟೇ ಮಾನಿಟೈಸ್ ಆಗಿರೋದು. ಇದರಲ್ಲಿ 0.6% ಚಾನಲ್ಸ್ ಹತ್ರ ಸಿಲ್ವರ್ ಪ್ಲೇ ಬಟನ್ ಇದೆ. ಬಟ್ ಗೋಲ್ಡನ್ ಪ್ಲೇ ಬಟನ್ ವಿನ್ ಆಗಿರೋ ಚಾನಲ್ಸ್ ಓನ್ಲಿ 0.05% ಚಾನಲ್ಸ್. ಅಂದರೆ 1000 ಚಾನಲಲ್ಲಿ ಓನ್ಲಿ 1 ಚಾನಲ್. ಇವಾಗ ಈ ಡೇಟಾನ ನೋಡಿ ನಿಮಗೆ ಡಿಮೋಟಿವೇಟ್ ಫೀಲ್ ಆಗ್ತಾ ಇದೆಯಾ? ನಾನೇನಾದರೂ ನೀವು ಯೂಟ್ಯೂಬರ್ ಆಗೋ ಕನಸನ್ನು ಹಾಳು ಮಾಡ್ತಾ ಇದ್ದೀನೋ? ಇವಾಗ ಹೇಳ್ತೀನಿ ಕೇಳಿ. ಈ 1% ಚಾನಲ್ ಸಕ್ಸಸ್ ಆಗಿರುತ್ತಲ್ಲ, ಇವು ಸಹ ನಿಮ್ಮ ಥರನೇ ಸ್ಟಾರ್ಟಿಂಗಿಂದನೇ ಗ್ರೋ ಆಗಿ ಬಂದಿರೋ ಚಾನಲ್ಗಳು. ಇವ್ರ ವೀಡಿಯೋನ ಅಲ್ಗೋರಿದಮ್ ಹೇಗೆ ಟ್ರೀಟ್ ಮಾಡುತ್ತೋ ಅದೇ ಥರ ನಿಮ್ಮ ವೀಡಿಯೋನೂ ಟ್ರೀಟ್ ಮಾಡುತ್ತೆ. ಬಟ್ ಡಿಫ್ರೆನ್ಸ್ ಇಷ್ಟೇ, ಇವರು ಯೂಟ್ಯೂಬಲ್ಲಿರೋ ಎಲ್ಲ ವೀಡಿಯೋಗಳನ್ನು ನೋಡಿ ಟೈಮ್ ವೇಸ್ಟ್ ಮಾಡೋ ಬದಲು ಈ 9 ಟಿಪ್ಸ್ಗಳ ಮೇಲೆ ಗಮನ ಹರಿಸ್ತಿರ್ತಾರೆ. ಆ್ಯಸ್ ಎ ಯೂಟ್ಯೂಬರ್ ನನಗಿದು ಯಾವಾಗ ಗೊತ್ತಾಯಿತು ಅಂದರೆ, ಈ ಎಲ್ಲ ಟಿಪ್ಸ್ಗಳನ್ನು ನನ್ನ ವೀಡಿಯೋದಲ್ಲಿ ಅಪ್ಲೈ ಮಾಡಿದಾಗ. ನೀವು ಈ ಟಿಪ್ಸ್ಗಳನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಂದು ಟಿಪ್ ಇದೆ ತಿಳ್ಕೊಬೇಕಾಗಿರೋದು. ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ಇದೆಲ್ಲ ಸ್ಟಾರ್ಟ್ ಆಗೋದು ಒಂದು ಎಕ್ಸ್ಪೆಕ್ಟೇಷನಿಂದ. ಯಾವ ಥರ ಅಂದರೆ, ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದರೆ ವ್ಯೂಸ್ ಹಾಗೂ ಹಣ ಬರುತ್ತೆ ಅಂತ. ಹಾಗೂ ಒಂದು ವೀಡಿಯೋ ವೈರಲ್ ಆದರೆ ತನ್ನಷ್ಟಕ್ಕೆ ತಾನೇ ಚಾನಲ್ ಗ್ರೋ ಆಗುತ್ತೆ ಅಂತ. ಈ ರೀಸನ್ನಿಂದ ಮ್ಯಾಕ್ಸಿಮಮ್ ಜನ ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಆಮೇಲೆ ಅವರಿಗೆ ಯೂಟ್ಯೂಬ್ನ ರಿಯಾಲಿಟಿ ಗೊತ್ತಾಗುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅವ್ರನ್ನ ಡಿಮೋಟಿವೇಟ್ ಸಹ ಮಾಡುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅವರು ಎಲ್ಲನೂ ಈಸಿಯಾಗಿ ಆಗುತ್ತೆ ಅಂದ್ಕೊಂಡಿರ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಹಾಗಾಗಲ್ಲ. ಇದರಿಂದ 99% ಯೂಟ್ಯೂಬರ್ಸ್ ಕ್ವಿಟ್ ಮಾಡ್ತಾರೆ ಹಾಗೂ 1% ಜನ ಮಾತ್ರ ಉಳ್ಕೋತಾರೆ. ಈ 1% ಜನ ಏನು ಮಾಡ್ತಾರೆ ಅಂದರೆ, ಈ 99% ಜನ ಕ್ವಿಟ್ ಮಾಡಿರ್ತಾರಲ್ಲ, ಅವರು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ. ಹೌ ಟು ಗೆಟ್ ಮೋರ್ ವ್ಯೂಸ್, ಹೌ ಟು ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್, ಹೌ ಟು ಗೆಟ್ 4K ವಾಚ್ ಅವರ್, ಈ ಥರ ಸರ್ಚ್ ಮಾಡ್ತಾರೆ. ಆ್ಯಸ್ ಅ ಯೂಟ್ಯೂಬರ್ ನಾನು ಯೂಟ್ಯೂಬ್ನ ಗ್ರೋತ್ ಬಗ್ಗೆ ವೀಡಿಯೋಸ್ ಮಾಡ್ತಿದ್ದೀನಿ. ಈಗ ನೀವು ನನ್ನ ವೀಡಿಯೋಗಳನ್ನ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಹೇಗೆ ಯೂಟ್ಯೂಬ್ನಲ್ಲಿ ಗ್ರೋ ಆಗೋದು ಅಂತ. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ, ನೀವು ಈ ವಿಡಿಯೋಗಳನ್ನು ನೋಡ್ತೀರಾ, ಬಟ್ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಲ್ಲ. ಇವಾಗ ನಿಮ್ಮ ಚಾನಲ್ ಗ್ರೋ ಆಗಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಹೋಗಿ ಹೌ ಟು ಗ್ರೋ ಆನ್ ಯೂಟ್ಯೂಬ್ ಈ ವಿಡಿಯೋ ನೋಡೋದು ತುಂಬ ಈಸಿ ಅನಿಸುತ್ತೆ ನಿಮಗೆ. ಇವಾಗ ನಿಮ್ಮ ಹೋಮ್ ಪೇಜಲ್ಲಿ ಏನಾದರೂ ಈ ಥರ ವೀಡಿಯೋಸ್ ಬಂದರೆ ನಿಮ್ಮ ಬ್ರೈನ್ ಥಿಂಕ್ ಮಾಡುತ್ತೆ, ಈ ವಿಡಿಯೋ ನೋಡೋದ್ರಿಂದ ನನಗೇನಾದರೂ ಯೂಸ್ ಆಗ್ಬೋದು ಅಂತ. ಇದರಿಂದ ನನ್ನ ಚಾನಲ್ ತುಂಬ ಗ್ರೋ ಆಗ್ಬೋದು ಅನಿಸುತ್ತೆ ನಿಮಗೆ. ಆದ್ದರಿಂದ ನೀವು ಆ ವಿಡಿಯೋನ ಕ್ಲಿಕ್ ಮಾಡ್ತೀರ. ಓಕೆ, ನೀವು ಇವಾಗ ವೀಡಿಯೋಸ್ನ ನೋಡಿ ಅಪ್ಲೈ ಮಾಡಿಕೊಂಡ್ರೆ ಓಕೆ, ಮ್ಯಾಕ್ಸಿಮಮ್ ಜನ ಈ ಥರ ವೀಡಿಯೋಸ್ ನೋಡ್ತಾರೆ, ಹಾಗೆ ಯೂಟ್ಯೂಬ್ನ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಈ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ. ಇದರಿಂದ ನಿಮ್ಮ ಬ್ರೈನ್ ಪ್ರೋಗ್ರೆಸ್ನ ಫೀಲ್ ಮಾಡುತ್ತೆ. ಬಟ್ ಆ್ಯಕ್ಚುಲಲ್ಲಿ ನೀವೇನೂ ಪ್ರೋಗ್ರೆಸ್ ಆಗಿರಲ್ಲ. ಈ ಥರ ವೀಡಿಯೋಸ್ ನೋಡೋದು ಬದಲು ಸರಿಯಾಗಿರೋ ಅಡ್ವೈಸ್ನ ಫೈಂಡ್ ಮಾಡೋದು ಒಂದು ಚಾಲೆಂಜ್ ಆಗಿರುತ್ತೆ ನಿಮಗೆ. ನಾನಿವಾಗ ಯಾವುದೇ ಚಾನಲ್ನ ನೇಮ್ ತಗೊಳ್ತಿಲ್ಲ. ಬಟ್ ಕೆಲವೊಂದು ಚಾನಲ್ ಈಸಿ ಪಿಕ್ಸ್ ಅಂತ ನಿಮ್ಮ ಮಿಸ್ಗೈಡ್ ಮಾಡ್ತಾರೆ. ಈ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿ ನಾಳೆನೇ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ, ಈ ಥರ ಹೇಳ್ತಾರೆ ನಿಮಗೆ. ಬಟ್ ರಿಯಲ್ ಅಡ್ವೈಸ್ನ ಅವರು ಯಾವತ್ತೂ ನಿಮ್ಗೆ ಹೇಳಿರಲ್ಲ ಹೇಗೆ ಚಾನಲ್ನ ಗ್ರೋ ಮಾಡೋದು ಅಂತ. ಅವರು ಇಂಟೆನ್ಷನಲಿ ಹೊಸ ಕ್ರಿಯೇಟರ್ಸ್ನ ಕನ್ಫ್ಯೂಸ್ ಮಾಡಿ ವ್ಯೂಸ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವಾಗಲೂ ಸಹ ನಿಮಗೆ ಸರ್ಚ್ ಮಾಡಿದರೆ ಈ ಥರ ವೀಡಿಯೋಸ್ ಸಿಗುತ್ತೆ, ಅನ್ಎಥಿಕಲ್ ವೇಯಿಂದ ಹೇಗೆ ಗ್ರೋ ಆಗೋದು ಅಂತ. ಯಾವ ಥರ ಅಂದರೆ, ಬೇರೆಯವ್ರ ಕಂಟೆಂಟ್ನ ಕಾಪಿ ಪೇಸ್ಟ್ ಮಾಡೋದಾಗಲಿ ಅಥವಾ ಪೇ ಮಾಡಿ ವ್ಯೂಸ್ನ ಬೈ ಮಾಡೋದಾಗಲಿ. ಓಕೆ, ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ CTRನ ಜಾಸ್ತಿ ಮಾಡಬೇಕು ಅಂದರೆ ಒಂದು ಒಳ್ಳೆ ತಮ್ನೇಲ್ ಬೇಕಾಗಿರುತ್ತೆ ಅಂತ. ಹಾಗಂತ ಒಂದೇ ದಿನಕ್ಕೆ ತಮ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲಿಯೋದು ಕಷ್ಟ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗೂ ನಿಮಗೆ ಇನ್ನೊಂದು ವಿಷಯನೂ ಗೊತ್ತಾಗಿರುತ್ತೆ, ಒಂದು ಒಳ್ಳೆ ಎಡಿಟಿಂಗಿಂದ ಆಡಿಯನ್ಸ್ ರಿಟೆನ್ಷನ್ ಸಹ ಜಾಸ್ತಿ ಆಗುತ್ತೆ ಅಂತ. ಇದನ್ನೆಲ್ಲ ಒಂದೇ ದಿನದಲ್ಲಿ ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನೆಲ್ಲ ಕಲ್ತ್ಕೊಳ್ಳೋಕ್ಕಿರೋದು ಒಂದೇ ದಾರಿ, ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಫಸ್ಟ್ ಹೇಟರ್ಸ್ನ ಇಗ್ನೋರ್ ಮಾಡಬೇಕಾಗತ್ತೆ, ಡಿಸ್ಟೆನ್ಸಿಂದ ವೀಡಿಯೋ ಮಾಡಬೇಕಾಗತ್ತೆ, ಹಾಗೆ ಯಾವ ವೀಡಿಯೋ ನೋಡಿದ್ರೂ ಅದರಿಂದ ಏನಾದರೂ ಕಲ್ತ್ಕೋಬೇಕಾಗುತ್ತೆ. ಮೆಜಾರಿಟಿ ಕ್ರಿಯೇಟರ್ಸ್ ಇದನ್ನೆಲ್ಲ ಮಾಡಲು ರೆಡಿ ಇರಲ್ಲ. ಇದು ಒಂದು ದೊಡ್ಡ ರೀಸನ್ 99% ಚಾನಲ್ಸ್ ಯಾಕೆ ಗ್ರೋ ಆಗಲ್ಲ ಅಂತ. ನೀವು ಇದನ್ನೆಲ್ಲ ಕಲ್ತ್ಕೋಬೇಕು ಅಂದರೆ ಈ 9 ಟಿಪ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಈ 9 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಈ 99% ಜನಗಳಿಂದ ದೂರ ಆಗ್ಬೋದು. ನೀವು ತಿಳ್ಕೊಬೇಕು ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾರ್ಟ್ 2 ವಿಡಿಯೋಗಾಗಿ ವೆಯ್ಟ್ ಮಾಡಿ. ಯಾಕೆಂದರೆ
ಪಾರ್ಟ್ 2 ವಿಡಿಯೋದಲ್ಲಿ ನಾನು ಈ 9 ಟಿಪ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.